ಸೊ ಹೆಲೋ ಗಾಯ್ಸ್, ಆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ನಿಮ್ಮ ಜೊತೆ. ಅದೇನು ಅಂತ ಹೇಳಿದ್ರೆ, ಆಟೋ ಬಿಸ್ನೆಸ್ಸು ಆಲ್ಮೋಸ್ಟ್ ಬಿದ್ದೋಗ್ಬಿಟ್ಟಿದೆ. ಯಾರು ಹೊಸ ಆಟೋಗಳು ತೊಗೋಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಮುಂದೆ ಕಟ್ಟೋಕ್ಕಾಗುತ್ತಾ ಇಲ್ಲ ಲೋನ್ ಅಂತ. ಮತ್ತು ಆಟೋ ತೊಗೊಂಡ್ರೆ ಒಂದು 2-3 ತಿಂಗಳಲ್ಲಿ ಮಾರೋ ಥರ ಇರಬಾರ್ದು. ಸೊ ಆಗ್ತಾಯಿಲ್ಲ ಬಿಸ್ನೆಸ್ಸು ಅಂತೇಳಿ ಕೊಡೋ ಥರ ಇರಬಾರ್ದು. ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಒಂದು 10 ಜನ ಹತ್ರ ಕೇಳಿ ಆಮೇಲೆ ಆಟೋನ ತೊಗೊಳ್ಳಿ. ಇಲ್ಲಾಂದರೆ ಆಟೋಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. 2-3 ತಿಂಗಳಲ್ಲಿ ರಿಟರ್ನ್ ಕೊಡ್ತೀನಿ ಅಂದರೆ ನಿಜವಾಗ್ಲೂ ಆಟೋ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇವತ್ತು ಬೆಳಗ್ಗೆ ನಾನು ಬಂದಿದ್ದು 10 ಗಂಟೆಗೆ ಬಂದೆ. ಇವಾಗ ನಿಯರ್ಲಿ 11 o'clock ಆಗ್ತಾಯಿದೆ. ಇಲ್ಲಿವರೆಗೂ 119 ರೂಪಾಯಿ ಮಾಡಿದ್ದೀನಿ. 1 hour 119 ರೂಪಾಯಿ ಮಾಡಿದ್ದೀನಿ. ಸೊ ಇದರಲ್ಲೇ ಗೊತ್ತಾಗ್ತಿದೆ ಆಟೋ ಬಿಸ್ನೆಸ್ ತುಂಬ ಬಿದ್ದೋಗಿದೆ ಅಂತ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹೊಸ ಆಟೋ ತೊಗೊಂಡ್ರೆ ಇದು ಮಾಡಿ. ನನ್ನ ಒಂದು ಇನ್ಸ್ಟಾ ಪೇಜಲ್ಲೇ ಹಾಕಿದ್ದೀನಿ ನೋಡಿ, ಆಟೋ ಸೇಲ್ಗಿದೆ ಅಂತ. ಸೊ ಅದೇ ಥರ ತುಂಬ ಜನ ಸೇಲ್ ಮಾಡ್ತಾಯಿದ್ದಾರೆ ಆಟೋಗಳನ್ನ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋ ಬಿಸ್ನೆಸ್ಸು ಅಷ್ಟು ಡೌನ್ ಆಗಿಬಿಟ್ಟಿದೆ. ಸೊ ಬಿಸ್ನೆಸ್ಸೇ ಇಲ್ಲ ಅಂತ ಹೇಳ್ಬೋದು, ಆ ಮಟ್ಟಿಗೆ ಇದೆ ಇವತ್ತಿನ ಆಟೋ ಬಿಸ್ನೆಸ್ಸು. ಸೊ ಹಾಗಾಗಿ ನೀವು ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ 100 ಸಲ ಯೋಚನೆ ಮಾಡಿ. ಮತ್ತು ಇವಾಗ ಆಲ್ರೆಡಿ ತೊಗೊಂಡಿರೋ ತುಂಬ ಜನ ಆಟೋಗಳನ್ನ ಸೇಲ್ ಮಾಡ್ತಿದ್ದಾರೆ. ಹೀಗಿದೆ ಇವತ್ತಿನ ಬೆಂಗಳೂರಿನ ಆಟೋ ಪರಿಸ್ಥಿತಿ. ನಾವೇನು ಮಾಡೋಣ, ನಾವು ತೊಗೊಂಡ್ಬಿಟ್ಟಿದ್ದೀವಿ, ನಾವು ಇದೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಇದರಲ್ಲೇ ನಾವು ಜೀವನ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಇನ್ನೂ 1 ವರ್ಷ ಲೋನ್ ಇದೆ. ಅದನ್ನು ಹೆಂಗೋ ಕಷ್ಟಪಟ್ಟಾದರೂ ನಾನು ಲೋನ್ ಕ್ಲಿಯರ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ದುಡಿಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಆಟೋ ತೊಗೊಂಡಿದ್ದೀನಿ, ಇದರಿಂದ ಅನ್ನ ತಿಂತಾಯಿದ್ದೀನಿ. ಸೊ ತುಂಬ ನನ್ನ ಕಷ್ಟಗಳಲ್ಲಿ ಸಹಾಯ ಮಾಡಿದೆ. ಸೊ ಅದಕ್ಕೋಸ್ಕರ ಇದನ್ನು ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ, ಅದಕ್ಕೆ ಸೇಲು ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಈಗಾಗಲೇ ಆಟೋಗಳ ರೀಸೇಲ್ ವ್ಯಾಲ್ಯೂ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಮೆಟ್ರೋಗಳಾಗಿದೆ, ಬಿಸ್ನೆಸ್ಗಳು ತುಂಬ ಡೌನ್ ಆಗಿದೆ. ಹಾಗಾಗಿ ರೀಸೇಲ್ ವ್ಯಾಲ್ಯೂನು ತುಂಬ ಕಮ್ಮಿ ಆಗಿದೆ. ಸೊ ಹಾಗಾಗಿ ನೋಡಿ, ತೊಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಅಷ್ಟು ಹೇಳಬಲ್ಲೆ. ಈಗಾಗಲೇ ಇಲ್ಲ, ನಾನು ದುಡಿತೀನಿ, ಆಟೋನೇ ನಂಬ್ಕೊಂಡು ಜೀವನ ಮಾಡ್ತೀನಿ, ಏನೇ ಆದ್ರೂ ಆಟೋ ಮಾರೋ ಪರಿಸ್ಥಿತಿ ಮಾಡ್ಕೊಳ್ಳಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಏನೇ ಆದ್ರೂ ನಾನು ಆಟೋದಲ್ಲೇ ನನ್ನ ಜೀವನ ಅಂತ ಇದ್ದರೆ ಮಾತ್ರ ಆಟೋ ತೊಗೊಳ್ಳಿ. ಸುಮ್ಮನೆ ಶೋಕಿಗೆ ತೊಗೊಳ್ಳೋದು, ಮತ್ತು ಎಲ್ಲೋ ಒಂದು ಕಡೆ ಹುಡುಗರು ಕರೆದ್ರು ಅಲ್ಲಿ ಇಲ್ಲಿ ಅಂತ ಹೋಗಿ ನೀವು ಆಟೋ ಲೋನ್ ಕಟ್ತಾನೆ ಆಟೋ ಸೀಸ್ ಮಾಡ್ಕೊಂಡು ಹೋಗೋದಾಗಿರಲಿ, ಇವೆಲ್ಲ ನಡೀತವೆ. ಸೊ ಇದೆಲ್ಲ ಮಾಡಲ್ಲ, ಆಟೋದಲ್ಲಿ ಕೆಲಸ ಮಾಡ್ತೀನಿ ನಿಯತ್ತಾಗಿ ಅಂತಿದ್ರೆ ಆಟೋ ತೊಗೊಳ್ಳಿ ಅಷ್ಟೇ. ಸೊ ಅಷ್ಟೇ ಹೇಳಬಲ್ಲೆ. ಥ್ಯಾಂಕ್ ಯು ಗೈಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹೊಸ ಆಟೋ ಯಾರು ತೊಗೊಬೇಕು ಅಂದ್ಕೊಂಡಿದ್ದಾರೋ ಅವರಿಗೆ ಶೇರ್ ಮಾಡಿ. ವಿಡಿಯೋಯಿಂದ ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ.